ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿ ಡ್ಯೂಟಿ ಮಾಡಕ್ಕೆ ಬನ್ನಿ ಅಂತಂದರೆ ಪಾರ್ಟ್ ಟೈಮ್ ಡ್ಯೂಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೈಮು 12 ಗಂಟೆಯಿಂದ ಒಂದು 4 ಗಂಟೆವರೆಗೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನಪ್ಪ ಅಂತ ಅಂದರೆ ಇದು ಮ್ಯಾಕ್ಸ್ ಸರ್ಜ್ ಅಂತ ಬರುತ್ತಲ್ಲ, ಅಂದರೆ ಮ್ಯಾಕ್ಸ್ ಬೋನಸ್ ಅಂತ ಬರುತ್ತಲ್ಲ, ಅದು ಫಸ್ಟ್ ಟೈಮ್ ನಾನು ಸ್ವಿಗ್ಗಿಯಲ್ಲಿ ಡ್ಯೂಟಿ ಮಾಡ್ತಾ ಇರೋದು. ಏನಕ್ಕೆ ಅಂತ ಅಂದರೆ ನಾನು ರೆಗ್ಯುಲರಾಗಿ ಡ್ಯೂಟೀಸ್ ಮಾಡ್ತಾ ಇರಲಿಲ್ಲ, ಬಟ್ ಈ ಸಲ ಲಾಸ್ಟ್ ವೀಕ್ ಕೂಡ ಡ್ಯೂಟಿ ಮಾಡಿದೆ. ಅದರಿಂದಾಗಿ ಈ ವೀಕ್ ಸಂಡೇ ಈಗ ಕೂಡ ಡ್ಯೂಟಿ ಮಾಡ್ತಾಯಿದ್ದು. ಅದರಿಂದಾಗಿ ನನಗೆ ಮ್ಯಾಕ್ಸ್ ಸರ್ಜ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನೆ. ಅಪ್ ಟು 45 ಅಂತ ಕೊಟ್ಟಿದ್ದಾನೆ. ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮ್ಯಾಕ್ಸ್ ಸರ್ಜಲ್ಲಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಐಡಿಯಾ ಇಲ್ಲ. ಈ ಸಲ ಫಸ್ಟ್ ಟೈಮ್ ನಾನು ಏನಾದ್ರು ಡ್ಯೂಟಿ ಮಾಡಿದ್ರೆ ಮ್ಯಾಕ್ಸ್ ಸರ್ಜಲ್ಲಿ ಯಾವ ರೀತಿ ಸಿಗುತ್ತೆ, ನಮಗೆ ಮ್ಯಾಕ್ಸ್ ಬೋನಸ್ ಎಷ್ಟು ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಪಾರ್ಟ್ ಟೈಮ್ ಮಾಡ್ತಾ ಇರೋದು ನಾನು, ಅಂದರೆ ರೆಗ್ಯುಲರ್ ಪಾರ್ಟ್ ಟೈಮಲ್ಲಿ ನಮಗೆ ಎಷ್ಟೆಲ್ಲ ಅರ್ನಿಂಗ್ಸ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ 12 ಗಂಟೆಯಿಂದ 4 ಗಂಟೆವರೆಗೂ ನಾನು ಡ್ಯೂಟಿ ಮಾಡ್ತೀನಿ. ಬನ್ನಿ, ಈಗ ಟೈಮ್ ಎಷ್ಟು ಅಂತ ಅಂದರೆ 11:49 ಆಗಿದೆ. ಶಿಫ್ಟು ಕೂಡ ಬುಕ್ ಮಾಡ್ಕೊಳ್ಳೋಣ. ಶಿಫ್ಟು ಬುಕ್ ಮಾಡ್ಕೊಂಡು ಆನ್ಲೈನ್ಗೆ ಹೋಗೋಕ್ಕೆ ಟ್ರೈ ಮಾಡೋಣ. ಆನ್ಲೈನ್ಗೆ ಹೋಗ್ಬಿಟ್ಟು ಡ್ಯೂಟಿ ಕೂಡ ಕಂಪ್ಲೀಟ್ ಮಾಡೋಣ. ಬನ್ನಿ, ಇವಾಗ ಫಸ್ಟ್ ಆನ್ಲೈನ್ಗೆ ಹೋಗೋಣ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಕ್ಲೈಮೇಟ್ ಯಾವ ಥರ ಇದೆ ಅಂತಂದರೆ ಇವತ್ತು ಬೆಂಗಳೂರಲ್ಲಿ ಫುಲ್ಲು ಚಳಿಗುರು. ಅಂದರೆ ಜೊತೆಲಿ ನಿಧಾನಕ್ಕೆ ಸಣ್ಣ ಬೇರೆ ಮಳೆ ಹನಿತೈತೆ. ಮಳೆ ಹನಿತಾ ಇರೋದೇ ಪ್ರಾಬ್ಲಮ್ಮು. ಜೊತೆ ತುಂಬ ಕೋಲ್ಡ್ ಬೇರೆ ಇದೆ. ತುಂಬ ಅಂದರೆ ತುಂಬ ಇದೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಕೋಲ್ಡ್ ಇದೆ. ನೋಡಿ ಯಾವ ರೀತಿ ಇದೆ ಅಂತ. ಫುಲ್ಲೆಲ್ಲ ಮಂಜು ಕವಿದ ವಾತಾವರಣ. ಮಧ್ಯಾಹ್ನನೇ ಈ ಥರ ಇದೆ. ನಾನು ಡ್ಯೂಟಿಗೆ ಬಂದಾಗ ಫಸ್ಟ್ ಟೈಮ್ ಈ ಥರ ಆಗಿರೋದು. ಅಂದರೆ ಮಳೆ ಬೇರೆ ಹನಿತಾ ಇದೆಯಲ್ಲ, ಅದೊಂದೇ ಕಷ್ಟ. ಬನ್ನಿ ಇವಾಗ ಆನ್ಲೈನ್ಗೆ ಹೋಗೋಣ, ಶಿಫ್ಟ್ ಬುಕ್ ಮಾಡ್ಕೊಂಡು. ಗೈಸ್ ನೋಡಿ, ಅಟ್ ಪ್ರೆಸೆಂಟ್ ಇವಾಗ 30 ರೂಪೀಸ್ ಎಕ್ಸ್ಟ್ರಾ ಇದೆ. ಅಂದರೆ ಪೀಕ್ ಅವರಿಗಿಂತ ಬೇರೆ ಟೈಮಲ್ಲಿ ಇವನು ಸ್ವಲ್ಪ ಅಮೌಂಟ್ನ ಜಾಸ್ತಿ ಕೊಡ್ತಾಯಿದ್ದಾನೆ. ಏನಕ್ಕೆ ಅಂತಲೂ ಕೂಡ ಇವಾಗ ನಿಮಗೆ ತಿಳಿಸ್ತೀನಿ ನೋಡಿ. ಇವತ್ತಿನ ಆಫರ್ಗಳು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅಂದರೆ 37 ಆರ್ಡ್ರ್ ಮಾಡಿದ್ರೆ 525 ರೂಪಾಯಿ, 25 ಆರ್ಡ್ರಿಗೆ 260 ರೂಪಾಯಿ. ಆಗಲ್ಲ, ಇದು ನಾವು ಮಾಡಲ್ಲ. ಏನಕ್ಕೆ ಅಂದರೆ ಪಾರ್ಟ್ ಟೈಮ್ ಮಾಡ್ತಾಯಿರೋದು. ಪಾರ್ಟ್ ಟೈಮ್ಗೆ 11 ಆರ್ಡರ್ಗಿದೆ ನೋಡಿ. 11 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ಪಾರ್ಟ್ ಟೈಮಲ್ಲೂ ಕೂಡ ನಮಗೆ 100 ರೂಪಾಯಿ ಬರುತ್ತೆ. ಬಟ್ ಕಂಡೀಷನ್ಗಳಿದೆ. ನೈಟ್ ಡಿನ್ನರ್ ಗಿಗ್ನ ಬುಕ್ ಮಾಡಬೇಕು ಅಂದರೆ ಡಿನ್ನರ್ ಪೀಕ್ ಇದೆಯಲ್ಲ, ಡಿನ್ನರ್ ಪೀಕ್ನ ನಾವು ಮಾಡಬೇಕಾಗುತ್ತೆ. ಬಟ್ ನಾನು ಮಾಡಲ್ಲ. ಇದು ನೋಡಿ, ಇದೇ ಚೆನ್ನಾಗಿದೆ. ಬೆಳಗ್ಗೆಯಿಂದನೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ. 40, 20, 25, 30 ಅಂತ. ಬಟ್ ನೋಡಿ ಮ್ಯಾಕ್ಸ್ ಬೋನಸ್ ಅಂತ ಕೊಟ್ಟಿದ್ದಾನೆ ಈ ಸಲ. ನೋಡಿ ಮ್ಯಾಕ್ಸ್ ಬೋನಸ್ ಇಲ್ಲಿದೆ. ಮ್ಯಾಕ್ಸ್ ಬೋನಸಲ್ಲಿ ಇನ್ನೊಂದು ಏನು ಅಂತ ಅಂದರೆ ಅಷ್ಟೇ ಕೊಡ್ತಾನೆ ಅನ್ನೋದೊಂದು ಡೌಟ್ ಇದೆ. ಏನಕ್ಕೆ ಅಂತ ಅಂದರೆ ಅಪ್ ಟು ಅಂತ ತೋರಿಸ್ತಾ ಇರೋದು. ಅಪ್ ಟು 45 ರೂಪಾಯಿವರೆಗೂ ಕೊಡ್ತೀನಿ ಅಂತ ಹೇಳಿದ್ವಿ. ಬಟ್ 45 ಕೊಡ್ತೀನಿ ಅಂತ ಏನು ತೋರಿಸ್ತಿಲ್ಲ. ಬಟ್ ಇದರಲ್ಲೆಲ್ಲ ನೋಡಿ, ಈಗೇನಾದ್ರು ನಾವು 4 ಗಂಟೆಯಿಂದ 5 ಗಂಟೆ ತನಕ ಮಾಡ್ತೀನಿ ಅಂತ ಅಂದರೆ 30 ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತಾರೋದು. ನೋಡೋಣ ಬನ್ನಿ, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಈಗ ಶಿಫ್ಟು ಕೂಡ ಬುಕ್ ಮಾಡ್ಕೊಳ್ಳೋಣ. ಮೈ ಶಿಫ್ಟು 12 ಗಂಟೆಯಿಂದ 4 ಗಂಟೆದ ಬುಕ್ ಮಾಡ್ಕೊತೀನಿ. ಬುಕ್ ನೋಡಿ, ಬುಕ್ ಕೂಡ ಮಾಡ್ಕೊಂಡೆ. ಇನ್ನು 8 ನಿಮಿಷ ಇದೆ. ಆನ್ಲೈನ್ಗೆ ಹೋಗ್ಬೋದಾ? ಹಾಂ ಗೈಸ್, ಆನ್ಲೈನ್ಗೂ ಕೂಡ ಹೋಯ್ತು. ಬಟ್ ಮಳೆ ಬೇರೆ ಬರ್ತಾಯಿದೆ ನೋಡಿ. ಚಿಕ್ಕ ಗಣಿತಾ ಇದೆ ಫುಲ್ಲು. ತುಂಬ ಅಂದರೆ ತುಂಬ ಚಿಕ್ಕ ಗಣಿತಾ ಇದೆಯಲ್ಲ, ಅದಕ್ಕೆ ಕೋಲ್ಡ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಗುರು. ಇವತ್ತು ಗಾಳಿ ಬೀಸಿದ್ರೆ ಸಾಕು, ಮಳೆ ಜಾಸ್ತಿ ಆಗುತ್ತೆ. ಅಂದರೆ ಜಾಸ್ತಿ ಆಗ್ತಾ ಇರೋದು ಈ ಮರದಲ್ಲಿ ಇದೆಯಲ್ಲ, ಮರದ ಬೀಳ್ತಾ ಇದೆ ಅಷ್ಟೇ. ಬಟ್ ಆಚೆನೂ ಅಷ್ಟೇ ಮಳೆ ಬರ್ತಾಯಿದೆ ನೋಡಿ. ನಿಧಾನಕ್ಕೆ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಬಟ್ ಮಳೆ ಅಂತೂ ಹನಿತಾ ಇದೆ. ಒಂದೊಂದು ಸಲ ಏನು ಅನಿಸುತ್ತಪ್ಪ ಅಂದರೆ ಈ ಮಳೆಯಲ್ಲಿ ಕೂಡ ಡ್ಯೂಟಿ ಮಾಡ್ಬೇಕಂತ ಹೇಳ್ಬಿಟ್ಟು ಅನಿಸುತ್ತೆ. ಈ ಥರ ಮಳೆ ಏನಾದ್ರು ಬಂದರೆ ರೈನ್ ಸರ್ಜು ಕೂಡ ಆನ್ ಆಗೋಲ್ಲ ನೋಡಿ. ಏನಾದ್ರು ಜೋರಾಗಿ ಬಂದರೆ ಅಷ್ಟೇ ರೈನ್ ಸರ್ಜ್ ಆನ್ ಆಗೋದು. ಯಾವುದಾದಂಥ ರೈನ್ ಸರ್ಜು ಏನೂ ಕೂಡ ಇಲ್ಲ ನೋಡಿ. ಮೊದಲನೇ ಆರ್ಡರ್ ಕೂಡ ಬರ್ತಾಯಿದೆ ಇವಾಗ. ಮೊದಲನೇ ಆರ್ಡರ್ ಕೂಡ ಈಗ ಅಕ್ಸೆಪ್ಟ್ ಮಾಡೋಂತ ಹೇಳಿ 49 ರೂಪಾಯಿ ತೋರಿಸ್ತಾಯಿದೆ. 11 ನಿಮಿಷ 30 ರೂಪಾಯಿ ಸರ್ಚ್ ಕೂಡ ಇನ್ಕ್ಲೂಡ್ ಆಗಿದೆ ಇದಕ್ಕೆ. ಅಕ್ಸೆಪ್ಟ್ ಆರ್ಡರ್ ಟ್ರಫಲ್ಸಲ್ಲಿ. ಬನ್ನಿ, ಆರ್ಡರ್ ಕೂಡ ರೆಡಿ ಇದೆ. ಹೋಗಿ ಪಿಕ್ ಮಾಡಿ ಇದನ್ನು ಕೂಡ ಡೆಲಿವರ್ ಮಾಡೋಣ. ಗೈಸ್ ನೋಡಿ, ಇವಾಗ ಮೊದಲನೇ ಆರ್ಡರ್ ಕೂಡ ಪಿಕ್ ಮಾಡ್ಕೊಂಬಂದೆ ಟ್ರಫಲ್ಸಿಂದ. ಅಂದರೆ ಕಸ್ಟಮರ್ ಲೊಕೇಶನ್ ಎಷ್ಟಪ್ಪ ಇದೆ ಅಂತ ಅಂದರೆ ಇಲ್ಲಿಂದ 3.1 ಕಿಲೋಮೀಟರ್ ತೋರಿಸ್ತಾ ಇದೆ. ಬಟ್ 3.1 ಕಿಲೋಮೀಟರ್ ಅಲ್ಲ, 2.7 ಕಿಲೋಮೀಟರ್ ಇರೋದು. ಅಂದರೆ ವಾಪಸ್ಸು ಯೂ ಟರ್ನ್ ಮಾಡೋಕ್ಕೆ ತೋರಿಸ್ತಾ ಇದೆ. ಬಟ್ ಇದೇ ರೋಡಲ್ಲೇ ಹೋಗ್ಬೋದು. ಇದೇ ರೋಡಲ್ಲಿ ಹೋದರೆ ನಮಗೆ 2.7 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ಹೋಗಿ ಮೊದಲನೇ ಆರ್ಡರ್ನ ಡ್ರಾಪ್ ಮಾಡೋಣ. ಗೈಸ್ ನೋಡಿ, ಒಂದು ಅಪಾರ್ಟ್ಮೆಂಟಲ್ಲಿ ಬಂದಿತ್ತು ಆರ್ಡರು. ಅದನ್ನು ಕೂಡ ಇವಾಗ ಜಸ್ಟ್ ಡ್ರಾಪ್ ಮಾಡಿ ಬಂದೆ. ಡೆಲಿವರಿ ಕಂಪ್ಲೀಟ್ ಮಾಡೋಣ. ಅಮೌಂಟ್ ಎಷ್ಟು ಕೊಟ್ಟ ಅಂತಲೂ ಕೂಡ ನೋಡೋಣ. ನೋಡಿ, ಡೆಲಿವರಿ ಕಂಪ್ಲೀಟ್ ಆಯಿತು. 44 ರೂಪಾಯಿ ತೋರಿಸಿದ್ದ, ಅಷ್ಟೇ ಕೊಡ್ತಾನೆ ಅನಿಸುತ್ತೆ. ಇದೇನು ತೋರಿಸ್ಬೇಕಾದ್ರೆ 44 ತೋರಿಸಿದ್ದ, ಆದರೆ 50 ರೂಪಾಯಿ ಕೊಡ್ತಾವೆ ನೋಡಿರಿ. ಬೆಂಗಳೂರು ಆಫರ್ ಆಯಿತು ನೋಡಿ. 50 ರೂಪಾಯಿ ಕೊಟ್ಟಿದ್ದಾನೆ. ಈಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಡ್ತೀನಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೂಡ ಇವಾಗ ಕೊಟ್ಟಿದ್ದೀನಿ. ಅಂದರೆ ಹೋಟೆಲ್ ಎಂಪೈರ್ ಹತ್ರ ಹೋಗು ಅಂತ ಹೇಳ್ತಾಯಿದ್ದೀನಿ. ಬಟ್ ನೋಡಿ, ಆಲ್ರೆಡಿ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ ನೋಡಿ. 73 ರೂಪಾಯಿದು ಬರ್ತಾಯಿದೆ. ಅದನ್ನು ಕೂಡ ಇವಾಗ ಅಕ್ಸೆಪ್ಟ್ ಮಾಡೋಣ. ಸರ್ಜು 45 ರೂಪೀಸ್ ಆ್ಯಡ್ ಆಗಿದೆ. ಅಕ್ಸೆಪ್ಟ್ ಆರ್ಡರ್. ಈಗ ಆರ್ಡರು ಕೂಡ ರೆಡಿ ಇದೆ ನೋಡಿ. ಬನ್ನಿ ಹೋಗಿ ಪಿಕ್ ಮಾಡೋಣ. ಎಲ್ಲ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ನೋಡೋಣ ಫಸ್ಟ್. ಏಯ್ಟಿ ಫೀಟ್ ರೋಡಿಂದ ಆರ್ ಟಿ ನಗರಿಂದ ನ್ಯೂ ಬೇಲ್ ರೋಡ್ಗೆ ಹಾಕಿದ್ದಾನೆ. ಬನ್ನಿ ಹೋಗಿ ಇದನ್ನು ಬೇಗ ಪಿಕ್ ಮಾಡೋಣ. ಏನಕ್ಕೆ ಅಂತಂದರೆ ಆರ್ಡರ್ ಕೂಡ ರೆಡಿ ಇದೆ. ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡೋಣ.
ಗೈಸ್ ನೋಡಿ ಆರ್ಡರ್ ಪಿಕಪ್ ಹತ್ರ ಬಂದಿದ್ದೀನಿ. ಸೆಲ್ಫಿ ಕೇಳಿದ ಸೆಲ್ಫಿ ಯಾವ ರೀತಿ ಕೊಟ್ಟಿದ್ದೀನಿ ಅಂತ ಅಂದರೆ ಅವ್ರು ಎದುರ್ಕೊಂಡ್ಬಿಡ್ಬೇಕು, ಆ ರೀತಿ ಸೆಲ್ಫಿ ಕೂಡ ಕೊಟ್ಟಿದ್ದೀನಿ. ತಂಪರ ಅಪ್ಲೋಡ್ ಮಾಡೋಣ ಈಗ. ಅಲ್ಲಿ ಓಕೆ ಕೊಟ್ಟೆ, ಬನ್ನಿ ಹೋಗಿ ಪಿಕಪ್ ಮಾಡೋಣ. ಆರ್ಡರ್ ಕೂಡ ರೆಡಿ ಇದೆ. ಆರ್ಡರ್ ನಂಬರ್ ನೋಡಿ ಯಾವ ರೀತಿ ಇದೆ ಅಂತ, 4-5 ಬರೀ 1. ಗೈಸ್ ನೋಡಿ ಇವಾಗ ಆರ್ಡರ್ ಕೂಡ ಪಿಕ್ ಮಾಡ್ಕೊಂಬಂದೆ. ಅಂದರೆ ಕಸ್ಟಮರ್ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಮಳೆ ಯಾವ ರೀತಿ ಬರ್ತಾಯಿದೆ ಅಂತಂದರೆ ಮೊಬೈಲ್ ಮೇಲೆ ಕಾಣಿಸ್ತಾ ಇದೆ ನಿಮಗೆ ಅಂತ ಅನಿಸುತ್ತೆ. ಹನಿ ಬಿದ್ದಿರೋದು ಇಲ್ಲ, ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ ಬಿಡಿ. 3.3 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಕ್ಲೈಮೇಟ್ ನೋಡಿರಿ ಯಾವ ರೀತಿ ಇದೆ ಅಂತ. ಬನ್ನಿ ಹೋಗೋಣ. ಇನ್ನೊಂದೇನಪ್ಪ ಅಂತ ಅಂದರೆ ಮೇಯ್ನು ಜಾಕೆಟ್ ತೊಗೊಂಬಂದಿಲ್ಲ ನಾನು. ಜಾಕೆಟ್ ತೊಗೊಂಬಂದಿವಲ್ಲ ಅದೇ ಒಂದು ಪ್ರಾಬ್ಲಮ್ಮು. ಗೈಸ್ ನೋಡಿ ಇನ್ನೂ ಒಂದು ಆರ್ಡರ್ ಕೂಡ ಇವಾಗ ಬಂದು ಡ್ರಾಪ್ ಮಾಡಿದೆ. ಡೆಲಿವರಿ ಕೊಡ್ತೀನಿ ನೋಡಿ ಇವಾಗ. ತೋರಿಸು ನೋಡಿ 74 ರೂಪೀಸ್ ಕೊಟ್ಟಿದ್ದಾರೆ. ಇವಾಗ ಗೆಟ್ ನೆಕ್ಸ್ಟ್ ಆರ್ಡರ್ ಕೂಡ ಹಾಕೋಣ. ಗೆಟ್ ನೆಕ್ಸ್ಟ್ ಆರ್ಡರ್ ಕೊಟ್ಟಿದ್ದಂಗೆ ಆರ್ಡರ್ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ನೋಡಬೇಕು. ಆರ್ಡರ್ಗಳು ಬರಬೇಕು. ಏನಕ್ಕೆ ಅಂತ ಅಂದರೆ ಇದು ಒಂದು ಪೀಕ್ ಅವರ್ ಅಲ್ವಾ, ಅದರಿಂದಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತವೆ ಅಂತ ಹೇಳ್ಬಿಟ್ಟು ಎಕ್ಸೆಪ್ಟೇಷನ್ ಇದೆ. ನೋಡೋಣ ಆರ್ಡರ್ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ರಫಲ್ಸ್ ಹತ್ರ ಏನು ಹೋಗೋದು ಬೇಡ, ಇಲ್ಲೇ ಕಾಯೋಣ. ಈ ಏರಿಯಾದಲ್ಲೂ ಕೂಡ ಬರ್ತಾವೆ ಆರ್ಡ್ರು. ಗೈಸ್ ನೋಡಿ ಇವಾಗ ಒಂದು ಮಲ್ಟಿ ಆರ್ಡರ್ ಕೂಡ ಬರ್ತಾಯಿದೆ. ಮಲ್ಟಿ ಆರ್ಡರ್ಗೆ ಅಮೌಂಟ್ ಎಷ್ಟು ಬರ್ತಾಯಿದೆ ಅಂತ ನೋಡಿ, 144 ರೂಪಾಯಿ ಬರ್ತಾಯಿದೆ. ಬನ್ನಿ ಅಕ್ಸೆಪ್ಟ್ ಮಾಡೋಣ. ಒಂದೇ ರೆಸ್ಟೋರೆಂಟಲ್ಲಿ ಪಿಕಪ್ ಇರೋದು. 2 ಆರ್ಡರ್ನ ಪಿಕಪ್ ಮಾಡಿ ಹೋಗಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಅಂದರೆ 4 ಕಿಲೋಮೀಟರ್ ತೋರಿಸ್ತಾ ಡ್ರಾಪು. ಅಂದರೆ ಬನ್ನಿ ಹತ್ರನೇ ಇದೆ, ಹೋಗಿ ಬೇಗ ಹೋಗಿ ಡ್ರಾಪ್ ಮಾಡೋಣ. ಗೈಸ್ ನೋಡಿ ಅವಾಗಲೇ ಬಂದಿತ್ತಲ್ಲ ಆರ್ಡರ್ನು ಕೂಡ ಇವಾಗ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಏನಪ್ಪ ಅಂತಂದರೆ 145 ರೂಪೀಸ್ ಬರೋಕ್ಕೆ 20 ರೂಪೀಸ್ ಕಸ್ಟಮರ್ ಕೂಡ ಟಿಪ್ಸ್ ಹಾಕಿದರೆ, ಕಸ್ಟಮರ್ ಟಿಪ್ಸ್ ಹಾಕಿರೋದ್ರಿಂದನೇ ಇಷ್ಟು ಬಂದಿದೆ. ಇಲ್ಲ ಅಂತಂದರೆ 145 ಬರ್ತಾಯಿರಲ್ಲ, 125 ಬರೋದು ಮಲ್ಟಿ ಆರ್ಡರ್ಗೆ. ಈಗ 2 ಆರ್ಡರ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ. ಗೆಟ್ ನೆಕ್ಸ್ಟ್ ಆರ್ಡರ್ ಕೂಡ ಕೊಡೋಣ. ಔಟ್ ಆಫ್ ದ ಝೋನ್ ತೋರಿಸ್ತಾ ಇದೆ. ಅಂದರೆ ಯಶವಂತಪುರದ ಹತ್ರ ಬಂದಿದ್ದೀನಿ. ಬನ್ನಿ ವಾಪಸ್ ಹೋಗೋಣ. ಅಂದರೆ ಒಂದು 4 ಕಿಲೋಮೀಟ್ರ್ ಬಂದಿದ್ದೀನಿ ಅಷ್ಟೇ. ಒಂದು 3 ಕಿಲೋಮೀಟ್ರ್ ಹೋದರೂ ಕೂಡ ಝೋನ್ ಒಳಗಡೆ ಹೋಗ್ತೀವಿ, ಅಷ್ಟರಲ್ಲಿ ಆರ್ಡ್ರ್ ಬರುತ್ತೆ. ಬನ್ನಿ ನಿಧಾನಕ್ಕೆ ಝೋನ್ ಹತ್ರ ಹೋಗೋಣ. ಗೈಸ್ ನೋಡಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಬರ್ತಾಯಿದೆ. ಅಂದರೆ ಟೋಟಲಾಗಿ 140 ರೂಪಾಯಿ ಆರ್ಡರ್ ಬರ್ತಾಯಿದೆ. ಅಂದರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ ಅಕ್ಸೆಪ್ಟ್ ಮಾಡೋಣ ಆರ್ಡರ್ನ. ನೋಡಿ ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡಿದ್ದೀನಿ. ಅಂದರೆ ಆರ್ಡರ್ ಕೂಡ ರೆಡಿ ಇರೋ ಆರ್ಡರ್ಗಳೇ ಬರ್ತಾಯಿದ್ದಾವೆ. ಬನ್ನಿ ಬೇಗ ಹೋಗಿ ಪಿಕಪ್ ಮಾಡೋಣ. ಅಂದರೆ ರೆಸ್ಟೋರೆಂಟ್ ಎಷ್ಟಿದೆ ಅಂತ ಅಂದರೆ 1 ಕಿಲೋಮೀಟರ್ ಪಿಕಪ್ ಇದೆ. ಬನ್ನಿ ಹೋಗಿ ಪಿಕ್ ಮಾಡೋಣ. ಆಮೇಲಿಂದ ಏನಪ್ಪ ಇವನು ಚಳಿ ಅಂತ ಇದ್ದಾನೆ, ಎಳ್ನೀರು ಕುಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು. ಏನು ಅಂತ ಅಂದರೆ ಬೈಕ್ ಓಡಿಸೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಎಂಥ ಚಳಿ ಇದ್ರೂ ಕೂಡ ಡಿಹೈಡ್ರೇಷನ್ ಆಗೇ ಆಗುತ್ತೆ. ಅದರಿಂದಾಗಿ ಬಾಡಿನ ಹೈಡ್ರೇಟ್ ಇಟ್ಕೊಳ್ಳೋಕ್ಕೋಸ್ಕರ ಎಳ್ನೀರು ಈ ಥರ ಏನಾದರೂ ಲಿಕ್ವಿಡ್ ಐಟಮ್ಗಳನ್ನ ಕುಡಿತಾ ಇದ್ದರೆ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗಿರುತ್ತೆ. ಅದರಿಂದಾಗಿ ಎಳ್ನೀರು ಕುಡಿದೆ. ಗೈಸ್ ನೋಡಿ ಇವಾಗ ಲಾಸ್ಟ್ನೇ ಆರ್ಡರ್ ಕೂಡ ನಾನು ಡ್ರಾಪ್ ಮಾಡಿ ಬಂದೆ. ಬಟ್ ಏನಪ್ಪ ಅಂತಂದರೆ ಮಳೆ ಬರ್ತಾನೆ ಇತ್ತು. ಮಳೆಲೇ ಕೂಡ ಇವತ್ತು ಡ್ಯೂಟಿನೂ ಕೂಡ ಮಾಡಿದ್ದೀನಿ. ಅಂದರೆ ಮಳೆ ಅಂತಂದರೆ ಜೋರಾಗಿ ಬರ್ತಾಯಿಲ್ಲ ಅಂತಂದರೆ ನೋಡಿ ಶರ್ಟ್ ಏನೂ ನೆನೀತಾ ಇಲ್ಲ. ಬಟ್ ಚಿಕ್ಕದಾಗಂತೂ ಬೀಳ್ತಾನೆ ಇದೆ. ಅಂದರೆ ನೋಡಿ ವೈಸರೆಲ್ಲ ಬರೀ ನೀರು ಆಗೋದು. ಇನ್ನೊಂದೇನು ಅಂತಂದರೆ ಈಗ ಡ್ಯೂಟಿ ಕೂಡ ಸ್ಟಾಪ್ ಮಾಡಿದ್ದೀನಿ. ನೋಡಿ ಟೈಮ್ ಎಷ್ಟು ಅಂತಂದರೆ 4:23 ಆಗಿದೆ. 4:23 ಡ್ಯೂಟಿ ಕೂಡ ಈಗ ನಾನು ಆಲ್ರೆಡಿ ಆಫ್ಲೈನ್ಗೆ ಹೋಗಿದೆ. ಅದೇ ಆಟೋಮೆಟಿಕ್ ಆಫ್ಲೈನ್ಗೆ ಹೋಗುತ್ತೆ. ಏನಕ್ಕೆ ಅಂತಂದರೆ ಶಿಫ್ಟು ಬುಕ್ ಮಾಡಿರಲಿಲ್ಲ ನಾನು. ಶಿಫ್ಟ್ ಬುಕ್ ಮಾಡಿಲ್ಲ ಅಂತಂದರೆ ಸ್ವಿಗ್ಗಿಯಲ್ಲಿ ಆಟೋಮೆಟಿಕ್ ಅದೇ ಆಫ್ಲೈನ್ಗೂ ಕೂಡ ಹೋಗಿದೆ. ನೋಡಿ ಆಫ್ಲೈನ್ಗೂ ಕೂಡ ಹೋಗಿದೆ. ನೋಡಿ ಆಫ್ಲೈನಲ್ಲಿ ಇದ್ದೀನಿ. ಜೊತೆಲಿ ಏನಪ್ಪ ಅಂತ ಅಂದರೆ ಇವತ್ತಿನ ಅರ್ನಿಂಗ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟಾಗಿದೆ ಇವತ್ತಿನ ಅರ್ನಿಂಗ್ಸ್ ಅಂತ. ನೋಡಿ ಎಷ್ಟಾಗಿದೆ ಅಂತ, 1024 ರೂಪಾಯಿ ಮಾಡಿದ್ದೀನಿ. ಕರೆಕ್ಟಾಗಿ ನಾನು 4.25 ಅವರ್ ನಾನು ಡ್ಯೂಟಿ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇನ್ನೂ 6 ನಿಮಿಷ ಇದೆ, ಆದರೂ ಕೂಡ 4.25 ಅವರ್ ಡ್ಯೂಟಿ ಮಾಡಿದ್ದೀನಿ. ಅಂದರೆ ನಾನು ಶಿಫ್ಟ್ ಬುಕ್ ಮಾಡ್ಕೊಂಡಿದ್ದು 4 ಅವರ್ ಶಿಫ್ಟ್ ಅಷ್ಟೇ ನಾನು ಬುಕ್ ಮಾಡ್ಕೊಂಡಿದ್ದು. 4 ಅವರ್ ಶಿಫ್ಟು ಕೂಡ ಕಂಪ್ಲೀಟ್ ಮಾಡಿ 1024 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ ಅಂತ. ಅಂದರೆ ಅರ್ನಿಂಗ್ಸು ತುಂಬ ಚೆನ್ನಾಗೇ ಆಗಿದೆ. ಆಮೇಲೆ ಡೀಟೇಲ್ಸ್ ತೋರಿಸ್ಬಿಡ್ತೀನಿ ತಡೀರಿ ನಿಮಗೆ. ಆಮೇಲೆ ಲಾಸ್ಟ್ 2 ಆರ್ಡರಿಂದ ಕೂಡ ಅವನು ಸರ್ಜ್ ಏನಕ್ಕೋ ಕೊಡಲಿಲ್ಲ ಅಂತಂದರೆ 3 ಗಂಟೆಯಿಂದ 4 ಗಂಟೆವರೆಗೂ ಸರ್ಜ್ ಇರಲಿಲ್ಲ ಅಂತ ಅನಿಸುತ್ತೆ. ನಾನು ಅದನ್ನು ಗಮನಿಸಲೇ ಇಲ್ಲ. ಅಂದರೆ ಶಿಫ್ಟ್ ಕಂಪ್ಲೀಟ್ ಮಾಡಬೇಕಾಯ್ತಲ್ಲ, ಮಾಡಲೇಬೇಕಾಯ್ತು. ಎಲ್ಲಪ್ಪ ಆಯ್ತದು. ನೋಡಿ ಒಂದು ಆರ್ಡರ್ನ ನಾನು ರಿಜೆಕ್ಟ್ ಮಾಡಿದೆ. ಏನಕ್ಕಪ್ಪ ಅಂತ ಅಂದರೆ ಸರ್ಜ್ ಏನು ಇನ್ಕ್ಲೂಡ್ ಆಗ್ತಾಯಿರಲ್ಲ, ಆದರೂ ಕೂಡ ಮಲ್ಟಿ ಆರ್ಡ್ರ್ ಆಗ್ತಾಯಿದ್ದ. ಲಾಸ್ಟ್ ಇನ್ನೊಂದು 5 ನಿಮಿಷ ಆಯ್ತು ಅಷ್ಟೇ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರ್ ಬಂದಿತ್ತು. ಪಿಕಪ್ ಹತ್ರ ಹೋಗುವಂಥ ಸಮಯದಲ್ಲಿ 2 ಆರ್ಡ್ರ್ ಹಾಕೋ ನೋಡಿ. ಇದೊಂದು ರಿಜೆಕ್ಟ್ ಮಾಡಿದೆ, ಆದರೂ ಕೂಡ ಬಿಡಲಿಲ್ಲ ಅವನು. ಇನ್ನೊಂದು ಆರ್ಡ್ರ್ ಆಗ್ತಾ ಅಂದರೆ 1ಕ್ಕಿಂತ ಹೆಚ್ಚು ಆರ್ಡರ್ನ ನಾವು ರಿಜೆಕ್ಟ್ ಮಾಡೋಂಗಿಲ್ವಲ್ಲ, ಅದರಿಂದಾಗಿ ಒಂದು ಮಾತ್ರ ಮಾಡಿ ಇನ್ನೊಂದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತೊಗೊಂಬಂದು ಕೊಟ್ಟೆ. ಬಟ್ ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ. ಕಸ್ಟಮರ್ ಟಿಪ್ಸ್ ಇದರಲ್ಲಿ 30 ರೂಪಾಯಿ ಬಂದಿದೆ. ಇನ್ಸೆಂಟಿವ್ ಏನು ಇರಲಿವಲ್ಲ, ಸುಮ್ಮನೆ ಏನಕ್ಕೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ರಿಜೆಕ್ಟ್ ಮಾಡಿದೆ. ಆದರೂ ಕೂಡ ಬಿಡಲಿಲ್ಲ ಅವನು. ಮಲ್ಟಿ ಆರ್ಡ್ರು ಮಾಡತ್ತಾ ಅಂತ ಮಾಡಿಬಿಟ್ಟ. ಅದಾದಮೇಲೆ ನೋಡಿ ಮಿಕ್ಕಿದೆಲ್ಲ ಚೆನ್ನಾಗಿದೆ. ಒಂದು 50 ರೂಪಾಯಿ, 74, 145 ಮಲ್ಟಿ ಆರ್ಡ್ರು, 142 ಮಲ್ಟಿ ಆರ್ಡ್ರು. ಆಮೇಲೆ ನನ್ನ ಪ್ಯಾಲೇಸು 99 ಒಂದೇ ಆರ್ಡ್ರದು. ಆಮೇಲೆ 59, 56, ಆಮೇಲೆ 126, ಆಮೇಲೆ 218 ಮಲ್ಟಿ ಆರ್ಡ್ರು. ಇದು ನೋಡಿ ಇದು ತುಂಬ ಲಾಂಗ್ ಆರ್ಡ್ರ್ ಹಾಕಿದ್ದೆ, ಅದರಿಂದಾಗಿ 218 ಇದು ರೈನ್ ಬೋನಸ್ ಆ್ಯಡ್ ಆಗಿದೆ ನೋಡಿ.
₹50 ರೈನ್ ಬೋನಸ್ ಆ್ಯಡ್ ಆಗಿದೆ, ಅದರಿಂದಾಗಿ ಅಷ್ಟಾಗಿದೆ. ಅದಾದಮೇಲೆ ಲಾಸ್ಟ್ನೇ ಆರ್ಡರ್ ಕೂಡ ಅಷ್ಟೇ ಮಲ್ಟಿ ಆರ್ಡರೇ. ಆಲ್ಮೋಸ್ಟ್ ಆಲ್ ಮಲ್ಟಿ ಆರ್ಡರ್ ನೋಡಿ ಎಷ್ಟು ಹಾಕಿದ್ದಾನೆ ಅಂತ, 1 2 3 4 5 ಮಲ್ಟಿ ಆರ್ಡರ್ ಅಂತ ಅಂದರೆ ಅಲ್ಲಿ 10 ಆರ್ಡರ್ ಕಂಪ್ಲೀಟ್ ಆಗೋದು. ಆಮೇಲೆ ಆರ್ಡರ್ ರನ್ನಿಂಗ್ಸ್ ಎಷ್ಟಿದೆ ಅಂತಲೂ ಕೂಡ ಇವಾಗ ನೋಡ್ಕೊಂಬಿಡಿ, ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಅಷ್ಟು ನೀಟಾಗಿ ಕಾಣಿಸ್ತೀನಿ ಅಂದರೆ ನೋಡಿ. ಸ್ಕ್ರೀನ್ಶಾಟ್ ತಗೊಂಡೆ. ಆರ್ಡರ್ ರನ್ನಿಂಗ್ ಬಂದು ₹334 ಮಾಡೀನಿ. ಕಸ್ಟಮರ್ ಇವತ್ತು ₹70 ಟಿಪ್ಸ್ ಕೊಟ್ಟಿದ್ದಾರೆ. ಜೊತೆಯಲ್ಲಿ ನಮಗೆ ಬೋನಸ್ ಎಷ್ಟಪ್ಪ ಸಿಕ್ಕಿದೆ ಅಂತ ಅಂದರೆ ₹620 ಬೋನಸ್ ಸಿಕ್ಕಿದೆ. ಎಲ್ಲ ಸೇರಿಸಿ ನಮಗೆ ಸಿಕ್ಕಂಥ ಅಮೌಂಟು ₹1024. ಆಮೇಲೆ ಎಷ್ಟು ಆರ್ಡ್ರ್ ಮಾಡಿದೆ ಅಂತ ತೋರಿಸುತ್ತೆ. ಎಷ್ಟು ಆರ್ಡ್ರ್ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ತಡೀರಿ. ತುಂಬ ಚಳಿ ಆಗ್ತಾಯಿದೆ ಗೈಸ್ ನೋಡಿ. 4:30 ಗಂಟೆಗೆ ಎಷ್ಟು ಮಾಡಿದ್ದೀನಿ ಅಂತ ಅಂದರೆ 15.5 ಆರ್ಡ್ರು, 16 ಆರ್ಡ್ರ್ವರೆಗೂ ನಾನು ಮಾಡಿದ್ದೀನಿ. ಅರ್ಧ ಆರ್ಡ್ರ್ ಬಿಟ್ಟರು ಕೂಡ 15 ಆರ್ಡ್ರ್ ಅಂತ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಇವತ್ತಿನ ಪಾರ್ಟ್ ಟೈಮಲ್ಲಂತೂ ತುಂಬ ಚೆನ್ನಾಗಿತ್ತು, ಅರ್ನಿಂಗ್ಸ್ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ನಾನು ಇನ್ನೊಂದೇನು ಅಂತಂದರೆ ಗಾಡಿಯನ್ನಷ್ಟು ಸ್ಪೀಡಾಗಿ ಓಡಿಸ್ತಿರಲಿಲ್ಲ. ಏನಕ್ಕೆ ಅಂತಂದರೆ ತುಂಬ ಚಳಿ ಆಗ್ತಾಯಿತ್ತಲ್ಲ, ಅದರಿಂದಾಗಿ ಮಳೆ ಬೇರೆ ಬರ್ತಾಯಿತ್ತು. ಮಳೆಯಲ್ಲೂ ಕೂಡ ಸ್ಕಿಡ್ ಆಗ್ತಾಯಿತ್ತು ಗಾಡಿ. ಏನಕ್ಕೆ ಅಂತ ಅಂದರೆ ಬ್ರೇಕ್ ಹಿಡಿದ್ರೆ ರೋಡಲ್ಲಿ ನಿಂದಿರುತ್ತಲ್ಲ, ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಸ್ಕಿಡ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಅಂದರೆ ನಿಧಾನಕ್ಕೆ ಓಡಿಸ್ದೆ. ಚಳಿ ಬೇರೆ ಆಗ್ತಿತ್ತಲ್ಲ, ಅದರಿಂದಾಗಿ ಡ್ಯೂಟಿನ ನಿಧಾನಕ್ಕೆ ಮಾಡಿದ್ರು ಕೂಡ ಇಷ್ಟು ಅರ್ನಿಂಗ್ ಆಗಿದೆ. ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಮಾಡಿದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗೋದು ಸಾಕಿಷ್ಟೇ ನೋಡಿ. ಒಂದು ಪಾರ್ಟ್ ಟೈಮಲ್ಲಿ ಒಂದು ಒಳ್ಳೆಯ ಅರ್ನಿಂಗ್ಸೇ ಮಾಡಿದ್ದೀನಿ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.